ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸೋಷಿಯಲ್ ಮೀಡಿಯಾ, ಈ ಸೋಷಿಯಲ್ ಮೀಡಿಯಾದಿಂದ ನಂಗನಿಸ್ತಂಗೆ ತುಂಬ ಜನರ ಜೀವನ ಹಾಳಾಗ್ತಾ ಇದೆ. ಹೌದು, ನಾನು ಈ ಸೋಷಿಯಲ್ ಮೀಡಿಯಾದಲ್ಲೇ ಕೆಲಸ ಮಾಡೋದಾದರೂ ಸಹ ನನಗೆ ಕೆಲವೊಂದು ಟೈಮ್ ಅನಿಸುತ್ತೆ ಈ ಸೋಷಿಯಲ್ ಮೀಡಿಯಾದಿಂದ ಕೆಲವು ಜನರ ಜೀವನದಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಬೀಳ್ತಾ ಇದೆ ಅಂತ. ಈ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ವಿಷಯಗಳು ಸಹ ಇದೆ, ನೆಗೆಟಿವ್ ವಿಷಯಗಳು ಸಹ ಇದೆ. ನಾವು ಮನುಷ್ಯರು ಹೆಂಗೆ ಅಂದರೆ ಪಾಸಿಟಿವ್ ಕಡೆಗೆ ಹೋಗೋದಕ್ಕಿಂತ ಹೆಚ್ಚಾಗಿ ನೆಗೆಟಿವನ್ನು ಹುಡುಕ್ತಾ ಹೋಗ್ತೀವಿ. ನೆಗೆಟಿವ್ ನಮಗೆ ತುಂಬ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ಏನೋ ಒಂದು ಒಳ್ಳೆ ವಿಷಯದ ಬಗ್ಗೆ ವಿಡಿಯೋ ಇದ್ದರೆ ಅಥವಾ ಒಂದು ಒಳ್ಳೆ ಇನ್ಫಾರ್ಮೇಷನ್ ಇದ್ದರೆ ನಾವು ಅದನ್ನು ನೋಡೋಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ವಿಷಯದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ. ಯಾರೋ ಒಬ್ಬ ಸರ್ರಿಗೆ ಹೊಡಿತಾ ಇರುವಂಥ ವಿಡಿಯೋನ ನೋಡಿ ಯಾವ ರೀತಿ ಅವನು ಆಕ್ಸಿಡೆಂಟ್ ಮಾಡ್ಕೊಂಡ, ಯಾವ ರೀತಿ ಕೆಳಗೆ ಬಿದ್ದ, ಯಾವ ರೀತಿ ಒಂದು ಆನೆ ಈ ರೀತಿ ಮಾಡ್ತು, ಯಾವ ರೀತಿ ಇನ್ನೊಂದು ಪ್ರಾಣಿಯನ್ನು ಈ ರೀತಿ ಮಾಡ್ತಾ ಇದೆ ಅನ್ನೋ ಒಂದು ನೆಗೆಟಿವ್ ವಿಷಯ ಜಾಸ್ತಿ ನಮಗೆ ಅಟ್ರಾಕ್ಟ್ ಮಾಡುತ್ತೆ. ಈ ಕಿತ್ತೋಗಿರೋ ಫೋನು ನೋಡಿ, ಇದೊಂದು ದೊಡ್ಡ ಕಿತ್ತೋಗಿರೋ ಫೋನ್, ಡಬ್ಬಾ ಫೋನ್ ಅಂದರೆ ಜನಗಳಿಗೆ ಇಂಪ್ಯಾಕ್ಟ್ ಮಾಡುತ್ತೆ. ನೋಡಿ, ಒಂದು ಒಳ್ಳೆ ಫೋನ್ ಅನ್ನೋದಕ್ಕಿಂತ ಈ ನೆಗೆಟಿವ್ ವಿಷಯ ತುಂಬ ಜನರಿಗೆ ಮೈಂಡಲ್ಲಿ ಫಸ್ಟು ಕೂತ್ಕೊಳ್ಳುತ್ತೆ. ಯಾರೋ ಒಬ್ರಿಗೆ ಬೈತಾ ಇದ್ದೀರಾ, ಬಾಯಿಗೆ ಬಂದಂಗೆ ಬೈತಾ ಇದ್ದೀರಾ, ಜನ ನೋಡ್ತಾರೆ, ಒಳ್ಳೆ ವಿಷಯದ ಬಗ್ಗೆ ನೋಡಲ್ಲ. ಒಂದು ಒಳ್ಳೆಯ ಸಿಂಗರಿಗೆ ಜಾಸ್ತಿ ವ್ಯೂಸ್ ಬರ್ತಿರಲ್ಲ, ಯಾರೊಬ್ಬ ಕಿತ್ತೋಗಿರೋ ಥರ ಆಡ್ತಾ ಇರ್ತಾನೆ, ಅದನ್ನು ನಾವು ಆಡ್ಕೊಂಡು ಕಾಮೆಂಟ್ ಮಾಡ್ತಾ ಇರ್ತೀವಿ, ಅದರಿಂದ ಅವನಿಗೆ ಒಳ್ಳೆ ರೀಚ್ ಸಿಗುತ್ತೆ. ಸೊ ನಾವೊಂದು ನೋಡೋದೆ ಅಂಥದ್ದನ್ನ ಆಯ್ತಾ, ಏನೋ ನೆಗೆಟಿವ್ ವಿಷಯ ಇದೆ ಅಂದರೆ ನೋಡೋಕ್ಕೆ ಶುರು ಮಾಡ್ತೀವಿ. ಡಬ್ಬಾ ಥರ ಆಡ್ತಾ ಇರ್ತಾನೆ, ಆಡೋಕ್ಕೆ ಬರಲ್ಲ ಅವನಿಗೆ, ಕರ್ಕಶವಾಗಿ ಆಡ್ತಾ ಇರ್ತಾನೆ, ಬಟ್ ನಾವು ನೋಡೋದು ಆ ಕಂಟೆಂಟ್ ಫನ್ನಿ ಆಗಿದೆ, ಕಾಮಿಡಿ ಥರ ಇದೆ ಅಂತ. ಮತ್ತು ಯಾರೋ ಒಬ್ಬ ಹುಚ್ಚನ್ ಥರ ಆಡ್ತಾ ಇರ್ತಾನೆ, ಅವನದನ್ನು ನೋಡ್ತೀವಿ. ಸೊ ಏನಕ್ಕೆ ನಮಗೆ ಆ ವಿಷಯಗಳು ನಮಗೆ ಅಟ್ರ್ಯಾಕ್ಟ್ ಮಾಡುತ್ತೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ನೋಡ್ತೀವಿ ಅದನ್ನು ನಿಜ ಅಂತ ನಂಬಿಡ್ತೀವಿ ಆಯಿತಾ. ಆ ರೀತಿ ಅಲ್ಲ. ನಾನು ಈ ರೀತಿ ಒಂದು ಸ್ವಲ್ಪ ಒಳ್ಳೆ ಬಟ್ಟೆ ಹಾಕ್ಕೊಂಡು ನಾನು ಕೂತಿದ್ದೀನಿ ಅಂದ ತಕ್ಷಣ ನಾನು ಹೊರಗಡೆನೂ ಸಹ ಇದೇ ಥರ ಯಾವಾಗಲೂ ಒಳ್ಳೆ ಬಟ್ಟೆ ಹಾಕ್ಕೊಂಡೇ ಕೂತಿರ್ತೀನಿ ಅಂತ ನೀವು ಅಂದ್ಕೊಂಡ್ರೆ ಅದು ಸುಳ್ಳು. ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಕೆಲವು ಜನ ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಪಾಶ್ ಆಗಿ ಒಂದು ಫೋಟೋ ಹಾಕ್ದ ಅಂದ ತಕ್ಷಣ ಅವನ ಜೀವನದಲ್ಲಿ ಚೆನ್ನಾಗಿದ್ದಾನೆ ಅಂತ ಅಲ್ಲ ಆಯಿತಾ. ಅವನು ಹೊರಗಡೆ ಅವ್ನ ಲೈಫಲ್ಲಿ ಏನಾಗ್ತಿದೆ ಅಂತ ನಾವು ಅದು ನೋಡಿ ಜಡ್ಜ್ ಮಾಡೋದಕ್ಕಾಗಲ್ಲ ಆಯಿತಾ. ಅವ್ನು ಏನೋ ಒಂದು ಮೊಮೆಂಟಲ್ಲಿ ಅವ್ನು ಫೋಟೋ ಹಾಕ್ತಾನೆ, ಜಸ್ಟ್ ಒಂದು ಮೊಮೆಂಟ್ ಫೋಟೋನ ನೋಡಿ ಒಬ್ಬ ವ್ಯಕ್ತಿಯನ್ನು ಜಡ್ಜ್ ಮಾಡೋದಕ್ಕಾಗಲ್ಲ. ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಡು, ಒಳ್ಳೊಳ್ಳೆ ವಾಚ್ ಹಾಕ್ಕೊಂಡು, ಒಳ್ಳೊಳ್ಳೆ ಊಟ ತಿನ್ಕೊಂಡು ಆ ಫೋಟೋ ಎಲ್ಲ ಹಾಕ್ತಿರಲ್ಲ, ಅದು ನೋಡ್ಬಿಟ್ಟು ಎಷ್ಟೋ ಜನ ಅವ್ರ ಮೈಂಡಲ್ಲಿ ಅನ್ಕೋತಾರೆ, ನೋಡು ಅವನ ಜೀವನ ಎಷ್ಟು ಚೆನ್ನಾಗಿದೆ, ನಾನು ಯಾಕೆ ಹಿಂಗಿದ್ದೀನಿ ಅನ್ನೋ ಒಂದು ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡಿಕೊಳ್ಳೋರೇ ಜಾಸ್ತಿ ಈ ಸೋಷಿಯಲ್ ಮೀಡಿಯಾದಲ್ಲಿ. ಈ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಕೇವಲ ಒಂದು ತೋರಿಕೆ ಆಯಿತಾ, ತೋರಿಕೆ. ಹೊರ್ಗಡೆಯಿಂದ ಚೆನ್ನಾಗಿ ಕಾಣುತ್ತೆ, ಹೊರ್ಗಡೆಯಿಂದ ಚೆನ್ನಾಗಿ ಕಾಣುತ್ತೆ, ಅವ್ನ ಲೈಫಲ್ಲಿ ಆ್ಯಕ್ಚುಲಿ ಏನಾಗ್ತಿದೆ ಗೊತ್ತಿಲ್ಲ ಆಯಿತಾ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಏನಾಗ್ತಿದೆ ನಿಮಗೆ ಗೊತ್ತಿಲ್ಲ. ಒಳ್ಳೆ ಬಟ್ಟೆ ಹಾಕಿದ್ದೀನಿ, ನಿಮಗೆ ಹೆಂಗೆ ಗೊತ್ತು ನಾನು ಸಾಲ ಮಾಡ್ಕೊಂಡಿದ್ದೀನೋ ಅಥವಾ ನಮ್ಮ ಮನೆ ಮುಂದೆ ಸಾಲಗಾರರು ಕ್ಯೂ ನಿಂತವ್ರ, ನಿಮಗೆ ಗೊತ್ತಿಲ್ಲ. ನೋಡೋದಕ್ಕೆ ನಾನು ಇವ್ನು ನೋಡಪ್ಪ ಒಳ್ಳೊಳ್ಳೆ ಬಟ್ಟೆ ಹಾಕಂದಿನ ವಿಡಿಯೋ ಮಾಡ್ತೇನೆ ನಿಮ್ಗೆ ಅನ್ನಿಸ್ಬೋದು, ಬಟ್ ಒಳಗಡೆ ಏನಾಗ್ತದೆ ಗೊತ್ತಿಲ್ಲ. ನಾನು ಹಿಂಗಿದ್ದೀನಿ ಅನ್ಕೊಂಬಿಟ್ಟು ನೀವು ನೋಡಿ ಏನು ಸಕ್ಕತ್ತು, ಯಾಕೆ ನನ್ನ ಜೀವನ ಯಾಕೆ ಈ ರೀತಿ ಇದೆ ಅಂತ ನಾವು ಯಾವುದೇ ಕಾರಣಕ್ಕೆ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು. ಸೋಷಿಯಲ್ ಮೀಡಿಯಾ ಒಂದು ತೋರಿಕೆ ಅಷ್ಟೇ, ಅಲ್ಲಿರುವಂಥದ್ದು ಯಾವುದು ಸಹ ನಿಜ ಅಲ್ಲ. ದಯವಿಟ್ಟು ಇದನ್ನು ತಲ್ಲಿಟ್ಕೊಳ್ಳಿ. ಕಪಲ್ಸು ಇನ್ಸ್ಟಾಗ್ರಾಮ್ನಲ್ಲಿ ಒಟ್ಟಿಗೆ ಫೋಟೋ ಹಾಕಿದ್ರು ಅಂದ ತಕ್ಷಣ ನಗಾಡ್ಕೊಂಡು ಅವ್ರ ಜೀವನದಲ್ಲಿ ಅವ್ರು ಚೆನ್ನಾಗಿದ್ದಾರೆ ಅಂತ ಅಲ್ಲ. ಹಿಂದ್ಗಡೆ ಕಿತ್ತಾಡ್ತಿರ್ಬೋದು, ಯಾರಿಗೆ ಗೊತ್ತು, ಅದು ನಿಜ ಆಗಿರೋದಿಲ್ಲ. ಇದರಿಂದ ತುಂಬ ಜನ, ನೀವು ನಂಬಲ್ಲ, ಮೆಂಟಲಿ ಒಂದು ರೀತಿ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಕೆಲವು ಜನ ಖುಷಿಯಾಗಿಲ್ಲ ಈ ಸೋಷಿಯಲ್ ಮೀಡಿಯಾ ಇದನ್ನೆಲ್ಲ ನೋಡ್ಬಿಟ್ಟು. ಮೆಂಟಲ್ ಹೆಲ್ತ್ ತುಂಬ ಜನದ್ದು ಹಾಳಾಗ್ತಾ ಇದೆ. ಆನೆಸ್ಟಾಗಿ ಹೇಳ್ತೀನಿ ಆಯಿತಾ. ಕೆಲವು ಜನ ಎಂಗ್ಸೈಟಿಲಿದ್ದಾರೆ ಈ ಸೋಷಿಯಲ್ ಮೀಡಿಯಾದಿಂದ. ಜನಗಳು ನೋಡಿ, ಅಯ್ಯೋ ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನಾನು ಯಾಕೆ ಹಿಂಗಿಲ್ಲ ಅನ್ನೋ ಒಂದು ಡಿಪ್ರೆಷನಲ್ಲೇ ಇರ್ತಾರೆ ಪ್ರತಿ ದಿನ ಈ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಕೆಗಳನ್ನು ನೋಡಿ 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 ನೋಡಿ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮಗೆ, ದಯವಿಟ್ಟು ನಿಮ್ಮ ಜೀವನದಲ್ಲಿ ಏನೋ ಒಂದು ಕೆಟ್ಟ ವಿಷಯ ಆಗಿದೆ ಅಂದರೆ ಅಥವಾ ನಿಮಗೆ ಮನಸ್ಸಲ್ಲಿ ಬೇಜಾರಾಗ್ತಾಯಿದೆ ಅಂದರೆ ಅದನ್ನು ಪಬ್ಲಿಕ್ಕಲ್ಲಿ ಶೋ ಆಫ್ ಮಾಡೋದಕ್ಕೆ ಹೋಗಬೇಡಿ. ಪಬ್ಲಿಕ್ಕಲ್ಲಿ ಅದನ್ನು ತೋರಿಸ್ಕೊಳಕ್ಕೆ ಹೋಗಬೇಡಿ ಆಯಿತಾ. ಒಳ್ಳೆ ವಿಷಯ ಇದೆಯಾ, ಖುಷಿ ವಿಷಯ ಇದೆಯಾ, ತೋರಿಸ್ಕೋಬೇಕು ಅಂತ ಅನ್ಸುತ್ತೆ ತೋರಿಸಿ, ಬಟ್ ನಿಮ್ಮ ನೆಗೆಟಿವ್ ವಿಷಯಗಳನ್ನು, ಯಾಕೋ ಬೇಜಾರಾಗ್ತಾ ಇದೆ, ಏನೋ ಒಂದು ಸಾಂಗ್ ಹಾಕ್ಬಿಟ್ಟು ಬಿಟ್ಟೋಗ್ಬೇಡ ನನ್ನ ಅಂದ್ಬಿಟ್ಟು ಕೆಲವು ಜನ ನೋಡಿನಪ್ಪ ಸಾಂಗ್ನ ಎಮೋಷ್ನಲ್ ಸಾಂಗ್ ಹಾಕ್ಕೊಂಡು ಎಮೋಷ್ನಲ್ ಏನೋ ಒಂದು ಮೀಮನ್ನು ಎಮೋಷ್ನಲ್ ವರ್ಡಿಂಗ್ಸನ್ನು ಹಾಕೋದಕ್ಕೆ ಹೋಗಬೇಡಿ. ನಿಮ್ಮ ನೆಗೆಟಿವ್ ಸೈಡನ್ನು ದಯವಿಟ್ಟು ಸೋಷಿಯಲ್ ಮೀಡಿಯಲ್ಲಿ ತೋರ್ಸೋಕ್ಕೆ ಹೋಗಬೇಡಿ. ನೀವು ತೋರಿಸಿದ್ರು ಸಹ
ಯಾವನು ಕೇರ್ ಮಾಡಲ್ಲ ನಿಮಗೆ. ಹೇಳ್ತೀನಿ ಕೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾವನು ಕೇರ್ ಮಾಡಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮಗೆ ಕೇರ್ ಮಾಡಬೇಕು, ನಿಮ್ಮ ಅಣ್ಣ ತಮ್ಮ ಕೇರ್ ಮಾಡಬೇಕು, ಬಿಟ್ಟರೆ ನೋಡ್ತಾ ಇರೋನು ನಿಮ್ಮ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಲ್ಲಿ ಫಾಲೋ ಮಾಡೋನು ನಿಮಗೆ ಕೇರ್ ಮಾಡಲ್ಲ. ಸತ್ತಿದ್ಯೋ ಬಿಟ್ಟಿದ್ಯೋ ಬದುಕಿದ್ಯಾ ಕೇಳಕ್ಕೆ ಬರಲ್ಲ. ನಿಮಗೇನಾದರೂ ಆಯಿತು ಅಂದರೆ, ನಿಮಗೆ ತಿನ್ನೋಕೆ ಊಟ ಇಲ್ಲ ಅಂದರೆ ಯಾವ ನನ್ನ ಮಗನೂ ಬರಲ್ಲ ಅಲ್ಲಿ, ಆಯಿತಾ. ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಎಮೋಷ್ನಲ್ ಹಾಕ್ಬಿಟ್ಟು ಒಳ್ಳೆ ಖುಷಿ ವಿಷಯ ಇದೆಯಾ, ಆಯಿತು ಶೇರ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಈ ನಿಮ್ಮ ನೆಗೆಟಿವ್ ವಿಷಯಗಳನ್ನು ತೋರ್ಸೋದಕ್ಕೆ ಹೋಗ್ಬೇಡಿ. ಎಲ್ಲರೂ ಮಾಡೋದು ಅದೇನೆ, ಆಯಿತಾ. ನಾವು ಒಂದು ಒಳ್ಳೆ ಬಟ್ಟೆ ಹಾಕಿದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ, ಆಯಿತಾ. ಯಾವುದೋ ಒಂದು ಕಿತ್ತೋಗಿರೋ ಬಟ್ಟೆ ಹಾಕೊಂಬಿಟ್ಟು ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ. ನೀವು ಅದನ್ನು ಮಾಡೋದಕ್ಕೆ ಹೋಗ್ಬೇಡಿ. ಮತ್ತು ಈ ವಿಷಯ ಮತ್ತೊಮ್ಮೆ ಹೇಳ್ತೀನಿ, ಆ ಒಂದು ಖುಷಿಯನ್ನು ಏನು ಎಲ್ಲರೂ ಫುಲ್ಲು ಚೆನ್ನಾಗಿ ಫೋಟೋ ಹಾಕಿರೋದು ನೋಡಿ ಅವ್ರ ಜೀವನ ಹಂಗೆ ಇರುತ್ತೆ ಅಂತ ಕೂಡ ಅನ್ಕೊಳಕ್ಕೆ ಹೋಗ್ಬೇಡಿ. ನೆಗೆಟಿವ್ ವಿಷಯಗಳನ್ನು ನೀವು ಕೂಡ ಹಾಕೋದಕ್ಕೆ ಹೋಗ್ಬೇಡಿ. ಯಾರೋ ಹಾಕಲ್ಲ, ನೀವು ಹಾಕೋದಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂದರೆ ನಮ್ಮ ನೆಗೆಟಿವ್ ಸೈಡನ್ನು ತೋರಿಸಿದ್ರೆ ಕೆಲವು ಜನ ಅದನ್ನು ಅಡ್ವಾಂಟೇಜ್ ಆಗಿ ಯೂಸ್ ಮಾಡ್ಕೋತಾರೆ, ಆಯಿತಾ. ಸೊ ಈ ವಿಷಯವನ್ನು ದಯವಿಟ್ಟು ತಲೆ ಇಟ್ಕೊಳ್ಳಿ. ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಇನ್ಫ್ಲೂಯೆನ್ಸ್ ಇರ್ಬೋದು, ನಾನಾದರೂ ಆಗಿರ್ಬೋದು, ಯಾರೇ ಇನ್ಫ್ಲೂಯೆನ್ಸರ್ ಆಗಿರಲಿ, ಯಾರನ್ನೂ ನಂಬೋದಕ್ಕೆ ಹೋಗ್ಬೇಡಿ. ಏನಕ್ಕೆ ಹಿಂಗಂತ ಅದನ್ನ ಅಂತ ಅನ್ಕೋಬೇಡಿ. ಹೌದು, ಯಾರು ನಂಬೋದಕ್ಕೆ ಹೋಗ್ಬೇಡಿ, ಯಾರನ್ನೂ ನಂಬಬೇಡಿ. ಮಲ್ಟಿಪಲ್ ಚೆಕ್ ಮಾಡ್ಕೊಳ್ಳಿ. ಮಲ್ಟಿಪಲ್ ಚೆಕ್ ಅಂದರೆ ವೆರಿಫೈ ಮಾಡ್ಕೊಳ್ಳಿ ಆ ಒಂದು ಇನ್ಫಾರ್ಮೇಷನ್ನ. ಈಗ ನಾನೇನೋ ಹೇಳ್ತಾ ಇದ್ದೀನಿ ಅಂದರೆ, ನೋಡಪ್ಪ ಈ ಫೋನ್ ಚೆನ್ನಾಗಿದೆ ಅಂದರೆ ನೀವು ನಾನು ನಂಬಿ ಅಂತ ನಾನು ಅಂದಿಲ್ಲ. ಬೇರೆ ಇನ್ನೊಬ್ರು ಯಾರೋ ಮಾಡಿರೋ ವಿಡಿಯೋ ನೋಡಿ ನಿಮಗೆ ಆಗಿನ್ನೂ ನಿಮ್ಮ ಒಪಿನಿಯನ್ ಚೇಂಜ್ ಆಗ್ಬೋದು. ನಾನೊಂದು ಫೋನ್ ಚೆನ್ನಾಗಿದೆ ಅಂತ ಇದ್ದೀನಿ ಅಂದರೆ ಅದು ನನ್ನ ಪರ್ಸ್ಪೆಕ್ಟಿವಲ್ಲಿ ನಂಗೆ ಕೆಲವೊಂದು ಟೈಮ್ ಹೇಳ್ತಿರ್ಬೋದು. ನನಗೆ ಈಗ ನೋಡಿ, ನಾನೊಂದು ಫೋನ್ ಚೆನ್ನಾಗಿರಬೇಕು ಅಂದರೆ ನಾನು ಯಾವ ರೀತಿ ಫೋನ್ ಜಡ್ಜ್ ಮಾಡ್ತೀನಿ, ಅದು ಬೇರೆ ರೀತಿ ಜಡ್ಜ್ ಮಾಡ್ಬೋದು, ಆಯಿತಾ. ಅದಕ್ಕೆ ನನ್ನ ವಿಡಿಯೋ ಮಾಡಬೇಕಾದ್ರೆ ಫೋನ್ಗಳ ಬಗ್ಗೆ ಒಂದು ಜಡ್ಜ್ಮೆಂಟನ್ನು ಕೊಡೋದಕ್ಕೆ ಹೋಗಲ್ಲ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀನಿ. ಕೆಲವು ಜನಕ್ಕೆ ನೋಡಿ ಪರ್ಫಾರ್ಮೆನ್ಸ್ ಮ್ಯಾಟ್ರ್ ಆಗಲ್ಲ, ಇನ್ನು ಕೆಲವು ಜನ ಕ್ಯಾಮ್ರಾ ಮ್ಯಾಟ್ರ್ ಆಗಲ್ಲ, ಇನ್ನು ಕೆಲವು ಜನ ಡಿಸ್ಪ್ಲೇ ಮ್ಯಾಟ್ರ್ ಆಗಲ್ಲ. ಸೊ ಅದನ್ನು ನೀವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನು ತೊಗೊಳ್ಳಿ ಆರಾಮಾಗಿ ತೊಗೊಳ್ಳಿ. ನಾನು ಹೇಳ್ತಾ ಇದ್ದೀನಿ ಅಂದ್ರೂ ಕ್ರಾಸ್ ವೆರಿಫೈ ಮಾಡಿ, ಆಯಿತಾ. ಯಾರೇ ಒಂದು ಇನ್ಫ್ಲುಯೆನ್ಸರ್ ಹೇಳ್ತಾ ಇದ್ದಾರೆ ಅಂದರೆ ಅದು ಅಲ್ಟಿಮೇಟ್ ಡಿಸಿಷನ್ ಆಗಿರಬಾರ್ದು. ಒಬ್ಬ ವ್ಯಕ್ತಿಯನ್ನು ಬ್ಲೈಂಡ್ ಆಗಿ ಆ ಲೆವೆಲ್ಗೆ ನಂಬೋದಕ್ಕೆ ಹೋಗಬಾರ್ದು. ನೀವು ನನ್ನನ್ನು ಬ್ಲೈಂಡ್ ಆಗಿ ನಂಬಿ ಅಂತ ನಾನು ಅಂತಿಲ್ಲ ನಿಮಗೆ, ಆಯಿತಾ. ನನ್ನನ್ನು ಬ್ಲೈಂಡಾಗಿ ನಂಬಿ ಅಂತಿಲ್ಲ. ನಾನು ಹೇಳಿದ್ರು ಕ್ರಾಸ್ ವೆರಿಫೈ ಮಾಡಿ, ಆಯಿತಾ. ನಿಮಗೆ ನಂಬಿಕೆ ಇಲ್ಲ ಅಂದರೆ ಕ್ರಾಸ್ ವೆರಿಫೈ ಮಾಡಿ. ಬಟ್ ನಾನು ಹೇಳ್ತೀನಿ, ನಾನು ನಂಬಿ ಅಂತ ನಾನು ಹೇಳ್ಬೋದು, ಆಯಿತಾ, ನಿಮಗೆ ಬಿಟ್ಟಿದ್ದು. ಬಟ್ ಸ್ಟಿಲ್ ಯಾವ ಇನ್ಫ್ಲುಯೆನ್ಸರ್ಸನ್ನು ಕೂಡ ನೀವು ಬ್ಲೈಂಡ್ ಆಗಿ ಅವನ್ನ ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ, ಆಯಿತಾ. ಕೆಲವು ಜನ ನೋಡಿದ್ದೀನಿ, ಈ ಒಂದು ಮ್ಯಾಡ್ನೆಸ್ ಇರುತ್ತೆ, ಒಬ್ಬರನ್ನ ಇಷ್ಟಪಡೋದ್ರಲ್ಲಿ ಮ್ಯಾಡ್ನೆಸ್ ಇರುತ್ತೆ. ಕೆಲವೊಂದು ಹೀರೋಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ. ಆ ಲೆವೆಲ್ಲಿಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸೆಲೆಬ್ರೇಟ್ ಮಾಡೋದು ನೋಡಿದ್ದೀನಿ, ಕೈ ಮುಗಿತೀನಿ, ಆಯಿತಾ. ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮದೇ ಆದಂಥ ಜೀವನ ಇರುತ್ತೆ. ನೀವು ಕಾಮೆಂಟಲ್ಲಿ ಏನೋ ಒಂದು ಒಳ್ಳೆದು ನೀವು ಮಾಡ್ಬೋದು, ಆ ಪ್ರೀತಿಯಿಂದ ಮಾಡ್ತೀರಾ, ಆಯಿತಾ. ಅದು ಮ್ಯಾಡ್ನೆಸ್ಸಿಗೆ ಕನ್ವರ್ಟ್ ಆಗಬಾರ್ದು, ಅದು ಉಚಿತನ ಆಗಬಾರ್ದು, ಆಯಿತಾ. ಕೆಲವು ಜನ ಅಂದರೆ ಡಿಸ್ಅಡ್ವಾಂಟೇಜ್ ತಗೋತಾರೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಡ್ರೋನ್ ಏನಿತ್ತು, ಅವ್ರದ್ದು ಸ್ಟಾರ್ಟಿಂಗ್ ನೋಡಿ, ಫಸ್ಟು ಅವ್ರದ್ದು ಕಾಂಟ್ರವರ್ಸಿ ಆಯಿತು, ಸುಳ್ಳೆಲ್ಲ ಹೇಳಿ ಭಾಷಣ ಎಲ್ಲ ಮಾಡಿದ್ರು, ಅದು ಬಿಟ್ಟಾಕಿ. ಅದಾದಮೇಲೆ ಅವರು ಡ್ರೋನ್ ಕಂಪ್ನಿಯನ್ನು ಶುರು ಮಾಡ್ತಾರೆ. ಅದರಲ್ಲೂ ಕೆಲವೊಂದು ಸುಳ್ಳನ್ನು ಹೇಳ್ತಾರೆ. ನೋಡಿ, ಜನ ಎಷ್ಟು ಬೇಗ ಒಬ್ಬ ವ್ಯಕ್ತಿಯನ್ನು ಕ್ಷಮಿಸ್ಬಿಡ್ಬೋದು ಅನ್ನೋದಕ್ಕೊಂದು ಎಕ್ಸಾಂಪಲ್ಲು. ಹೇಳ್ತಾರಲ್ಲ, ಅಂದರೆ ಒಂದು ರೀತಿಯ ಏನೇ ಕೆಟ್ಟದ್ದು ಮಾಡಿದ್ರೂ ಅಷ್ಟು ಬೇಗ ನಾವು ಯಾವ ರೀತಿ ಒಳ್ಳೆತನಕ್ಕೆ ಟರ್ನ್ ಮಾಡ್ಕೋಬೋದು ಅನ್ನೋದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಆ ವ್ಯಕ್ತಿ. ಬಟ್ ಮತ್ತೆ ಅದನ್ನು ಕಾಪಾಡ್ಕೊಳಕ್ಕಾಗಲಿಲ್ಲ. ಈಗ ಮತ್ತೆ ಏನೋ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದಾರೆ. ಬ್ಲೈಂಡಾಗಿ ಜನ ಅದು ಹೆಂಗೆ ಅಷ್ಟೊಂದು ಇನ್ನೋಸೆಂಟ್ಗಳ ಜನ ಅಂತ ಅನ್ಸಕ್ಕೆ ಶುರು ಆಗುತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ. ಹೇಳೋದೇ ಕಷ್ಟ, ಆಯಿತಾ. ನಾನು ಈ ಸೋಷಿಯಲ್ ಮೀಡಿಯಾದಲ್ಲೇ ನೋಡಿ ಇರೋದು, ಇಲ್ಲೇ ವಿಡಿಯೋ ಮಾಡೋದು, ಇದರಿಂದನೇ ಊಟ ತಿಂತಾಯಿದ್ದೀನಿ. ಬಟ್ ನನಗೆ ಹಾನೆಸ್ಟಾಗಿ ಮಾತಾಡ್ಬೇಕು ಈ ವಿಷಯದ ಬಗ್ಗೆ ಅಂತ ಅನ್ನಿಸ್ತು. ಈ ಕಾರಣದಿಂದ ದಯವಿಟ್ಟು ಬ್ಲೈಂಡಾಗಿ ಒಬ್ಬರನ್ನ ಫಾಲೋ ಮಾಡೋದಕ್ಕೆ ಹೋಗಬೇಡಿ, ಆಯಿತಾ. ನಾನಾದರೂ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ನಾನು ಕೂಡ ಒಬ್ಬ ಮನುಷ್ಯನೇ, ಆಯಿತಾ. ಆ ಪ್ರೀತಿ ಇರಲಿ, ನಮ್ಮ ಮೇಲಿರುವಂಥ ಪ್ರೀತಿ ಇರಲಿ. ಹುಚ್ಚು ಪ್ರೀತಿ ಮಾಡೋದಕ್ಕೆ ಹೋಗ್ಬೇಡಿ ಯಾರನ್ನು, ಆಯಿತಾ. ನಿಮ್ಮ ಅಪ್ಪ ಅಮ್ಮನ್ನ ಹುಚ್ಚು ಪ್ರೀತಿ ಮಾಡಿ, ಆಯಿತಾ. ಅಣ್ಣ ತಂಗಿಯನ್ನು, ಗರ್ಲ್ ಫ್ರೆಂಡನ್ನು ಹುಚ್ಚು ಪ್ರೀತಿ ಮಾಡಿ. ನಮ್ಮನ್ನಲ್ಲ. ನಾವು ನೋಡಿ, ನಿಮಗೆ ಹುಷಾರಿಲ್ಲ ಅಂದರೆ ಹುಷಾರು ಮಾಡ್ಕೊಳ್ಳಿ ಚೆನ್ನಾಗಿ ಅಂತ ಅನ್ಬೋದು, ಬಿಟ್ಟರೆ ನಾವು ಬಂದ್ಬಿಟ್ಟು ನಿಮಗೆ ಎಲ್ಲದೂ ನೋಡೋದಕ್ಕಾಗಲ್ಲ. ಅದು ಯಾರೇ ಹೀರೋ ಆಗಿರ್ಬೋದು, ಹೀರೋಗೆ ನಾವು ಅಷ್ಟೊಂದು ಸೆಲೆಬ್ರೇಟ್ ಮಾಡ್ತೀವಿ,
ಅವ್ರು ನಾವು ಫುಲ್ ನೋಡಪ್ಪ ತಲೆನೂ ಕೆಡ್ಸ್ಕೊಳ್ದಂಗೆ, ಗಾಳಿ ಬಿಸಿಲು ನೋಡ್ದಂಗೆ ಅವ್ರ ಮೂವಿ ರಿಲೀಸ್ ದಿನ ಎಲ್ಲ ಹೋಗ್ತೀವಿ. ನಮಗೇನಾದರೂ ಆಯಿತು ಅಂದರೆ ಯಾರೂ ಬರಲ್ಲ, ಯಾರೂ ಆಗಲ್ಲ. ಯಾರು ಅಂದರೆ ಯಾರೂ ಆಗಲ್ಲ. ನಮಗೆ ನಾವೇ ಆಗಬೇಕು, ನಮಗೆ ನಮ್ಮ ಅಪ್ಪ ಅಮ್ಮ ಆಗಬೇಕು, ನಮ್ಮ ಸುತ್ತಮುತ್ತಲವ್ರು ಆಗಬೇಕಷ್ಟೆ ಆಯಿತಾ. ಈ ವಿಷಯ ದಯವಿಟ್ಟು ತಲೆ ಇಟ್ಕೊಳ್ಳಿ. ಈ ಸೋಷಿಯಲ್ ಮೀಡಿಯಾ ಹೌದು ಒಳ್ಳೆಯದು ಇದೆ, ಕೆಟ್ಟದೇ. ಒಳ್ಳೆಯದರ ಹಿಂದೆ ಹೋಗಿ ಈ ನೆಗೆಟಿವ್ ವಿಷಯಗಳನ್ನು ದಯವಿಟ್ಟು ತೆಗೆಯೋದಕ್ಕೆ ಹೋಗಬೇಡಿ ಆಯಿತಾ. ದಯವಿಟ್ಟು ಅದನ್ನು ತಲೆಗೆ ಹಾಕೋಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದೆಲ್ಲ ನಿಜ ಅಲ್ಲ. ನೀವು ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗಿ ಅಷ್ಟೇ ಆಯಿತಾ. ಒಳ್ಳೆಯ ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ನೆಗೆಟಿವ್ ವಿಷಯಗಳನ್ನು ಹಾಕೋದಕ್ಕೆ ಹೋಗಬೇಡಿ. ಮತ್ತೊಮ್ಮೆ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಇರೋದೆಲ್ಲ ನಿಜ ಅಲ್ಲ ಅಲ್ಲ ಅಲ್ಲ, ಯಾವುದೂ ನಿಜ ಅಲ್ಲ. ಖುಷಿಯಾಗಿದ್ದರೆ ಅದು ಖುಷಿ ಅಲ್ಲ ಆಯಿತಾ. ಅದ್ರ ಹಿಂದೆ ಅಡಗಿರುವಂಥ ಸತ್ಯ ನಮಗೆ ಗೊತ್ತಾಗಲ್ಲ. ಸೊ ಇಷ್ಟು ಒಂದು ಸಣ್ಣ ಇನ್ಫಾರ್ಮೇಷನ್, ಸಣ್ಣ ಒಂದು ಅವೇರ್ನೆಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.